ಕಾಳು ಮುಂಡೆ ಗಂಡ ನಿನ್ನ ನಂಬಿಕೆ ಕೂತ್ಕೊಂಡ್ರೆ ನಾನು ಆಸೆ ಮಾಡ್ಕೊಂಡು ಕಾಯ್ತಾ ಇದ್ದೀನಿ. ಮತ್ತಾನೆ ಹಂಗಾರೆ ಹೊಯ್ಲು ಹೊರಿತಾನೆ ಆತ ಅಂತ ಒಂದು ತೊಟ್ಟು ಕೊಡಿಸಿ ಕರ್ಕೊಂಡು ಹೋಗ್ತಾನೆ ಅಂತ ನೋಡ್ತಾ ಇದ್ರೆ ಬರಲೇ ಇಲ್ಲ. ಏನು ಮಾದಪ್ಪಜ್ಜಿ ಕೇಳ್ತಾರೆ ದುಡ್ಡು ಖರ್ಚಾಗ್ತದೆ ಅಂತ ಲೆಕ್ಕ ಹಾಕ್ತೇನಲ್ಲ. ಏನಪ್ಪ ಮಗ ದುಡ್ಡು ಅಂದ್ರೆ ಬಿದ್ದು ಸಾಯ್ತೀರ ಏನೋ ಮರಯ್ಯ. ಆಗದೆ ಇದ್ರೆ ಆಗಲ್ಲ ಅನ್ಬೇಕು. ಗುಂಡಪ್ಪ ಎಂತಾರಾಗಲಿ ಹೇಳಿ ಬಲ್ಲಿ ಅಂತ ಜೊತೆ ಕರ್ಕೊಂಡು ಹೋಗಿದ್ಕಾತು. ಇಲ್ಲಿದ್ರೆ ನಮ್ಗೊಂದು ದೈದಾರಿಕೆನೇ ಇಲ್ದಿದ್ದಂಗೆ ಮಾಡ್ತಿದ್ದೆ. ಆವಾಗಾರು ಬರ್ತಿದ್ದೆ ಕರಿಬೇಕಾರೆ ಅವ್ರು ಗನ್ಗನ ಹುಡುಗಿರು ಬೋತಾರೆ ಅಂತ ಗೊತ್ತಾತಿತ್ತಲ್ಲ, ಗೊತ್ತಿದೆ ಯಾವ ಕಾರು ಒಂದು ಕಣ್ಣು ಹಾಕೋಣ ಅಂತ. ಈಗ ಮದುವೆ ಆಗ್ಯದೆ ಅಂತ ಗೊತ್ತಾತಲ್ಲ, ಹಿಟ್ಟಲ್ಲಿ ಹಿಡಿತದೆ. ಹಾಗಾಗಿ ಬರದೇ ಇದ್ರು ಬರೋಲ್ಲ ಅಂತ ಹೇಳೋರು ಹೇಳ್ಬೇಕ ಬೇಡ. ಕಡೆ ತನಕನ ನಾನು ಯಾರಿಗೆ ಅಂದ್ಕೊಂಡು ಕಾಯ್ತಾ ಕೂತೇನೆ. ಈಗ ಬರ್ತದೆ ಇನ್ನೊಂದು ಗಳಿಗೆ ಬರ್ತದೆ ಅವನಿಲ್ಲಿ ಹುಡುಗನ ಕಾರು ಅಂತ. ನೋಡಿದ್ರು ಅಲ್ಲಿ ಇಡ್ಚಲ್ಲಿ ಕೂತ್ಕೊಂಡು ಹೋಗ್ಬೇಕಾದ್ರೆ ಸಾಕಾತು ಗೊತ್ತಾನ. ನಮ್ಮನೆ ಪಾರ್ವತಿ ಹೆಗ್ಗಡ್ತೆ ಅಂದ್ಕೊಂಡು ನೀವು ಆತತ ಕೂತ್ಕೊಳ್ಳಿ ಅನ್ನೋದು. ನಾ ಕೂರೋದಲ್ಲಿ ಹೆಂಗೆ ಆಚೆಗೆ ತಿರ್ಕಸಲ್ಲೇ ಈಗ ಮೈ ಮೇಲೆ ಬೀಳದೆ ಮತ್ತೆ ಅಂತ ಮಾಡೋದು. ಗಂಡ ಹಿಡ್ತಿಗೆ ಜಗಳ ಹೋಗೋಷ್ಟೊತ್ತಿಗೆ ನಿನ್ನ ದಸೆಯಿಂದ. ಅದು ಅವನಿಗೆ ಗುಂಡಪ್ಪ ಕಾರ್ ಓಡ್ಸೋಕೆ ಬರೋಲ್ಲ. ಅವನ ಕಾರು ನಿನ್ನ ಕಾರು ಹಂಗಿದ್ದೆಯ್ಯ. ಆದರೂ ಸಮಯ ನೀನಾದರೂ ಗನಾಗಿ ಓಡಿಸ್ತಿದ್ದೆ, ನಟ್ಟು ಕೂತ್ಕೊಂಡು ಹೋಗ್ತಿದ್ದೆ. ನಮ್ಮನೆ ಹೇಗಡ್ತಿ ಹಾಗೆ ಹೇಳೋದು. ಅವಾಗೆಲ್ಲ ಗನ ಕೂತ್ಕೊತಿದ್ರಿ ನಿಮ್ಗೆ ಹೀಗೆ ಅಂತ ಆಗಿದೆ ಕುಡ್ಕೊಂಡು ಬಂದಿರಿ ಅಂತ ಕೂತದು. ಸಣ್ಣಕ್ಕೊಂದು ಯಾಜ್ ಹಾಗೆ ಹೋತು ಗೊತ್ತಾನಲ್ಲಿ. ನಾನು ಸಿಟ್ಟು ಬಂದು ಸಾಯ್ನಾರೆ. ಯಾರ ಹತ್ರ ಮಾತಾಡ್ತಾರಲ್ಲ ಅಂತ ನೋಡ್ತಿದ್ದೀನಿ. ಅಡುಗೆ ಸತಿಗೆ ಬಂದೆ ಮಗನೆ, ಸುಮ್ಮನೆ ಬರೋಕ್ಕಿಲ್ಲ ಪಾಪಣ್ಣ. ಇನ್ನೆಂಥದ್ದು ಟಿ ವಿ ನೋಡೋದು ಅಂತ ಹೇಳಿ ಒಳಗೆ ನೋಡ್ತಾನೆ ಕೂತಾನೆ. ನಂಗೆ ನೋಡು ಒಂಥರ ಕರ್ಕರೆ ಅದಂಗಾತ. ಅಂತ ನೋಡಿದ್ನೇ ನೋಡೋದು. ಹಾಗೆ ಗೆದ್ದೀಚಿಗೆ ಬಂದೆ. ಈಗ ಎಂತ ಮಗನೆ ಇತ್ಲಾಗ ಬಂದಲ್ಲ, ಪಲ್ಲವ ಹೆಸರದ್ಯೇನಾ ಅನಿಲ್ಲ? ಅದೆಂತಕ್ಕೆ ಹಂಗೆ ಕೂತೀಯ? ಯಾಂತಕ್ಕೆ ಹಂಗೆ ಕೂತಿದ್ದ ಅಂದರೆ ಮಾತಾಡೋಕೆ ಬಾಯ್ ಬೇಕತ್ತಲ್ಲ. ಆಸೆ ತೋರಿಸಿ ಮೋಸ ಮಾಡ್ದಂಗೆ ಮಾಡೇನೆ ಬುತ್ತೀನಿ ಅಂತ ಹೇಳಿ ಬರಲೇ ಇಲ್ಲ. ಅದನ್ನೇ ಹೇಳ್ತಾ ಕೂತಿದ್ದೆ. ಅದಕ್ಕೆ ಸಿಟ್ಕೊಂಡು ಕೂತಾನೆ. ಸಿಟ್ಟ ಅಂತ ಮಾಡ್ಕೋಬೇಡ, ಸುಮ್ಮನೆ ತಮಾಷೆಗೆ ಹೇಳಿದ್ದು ನಾನು ಅಷ್ಟಯ್ಯ. ಹೋಗಿ ಬಂದು ಈಗ ದೈದರ್ಕೆ ನಿಲ್ತಾ ನಾವು ಹೋಗೋದೇನಾರು ಬಿಟ್ಟು ಅವ್ನು ಹೋಗಿ ಬಂದು ಹೋಗಲಿ ಬಿಡು. ಎಂತ ಮಾಡ್ತಾನೆ ಮಂಜಪ್ಪ. ಪಾರ್ವತತೆ, ನೀವು ಮಾತು ತುಪ್ಸಾಡ್ಸಕ್ಕೆ ನೋಡಬೇಡಿ. ನನಗೆಲ್ಲ ಗೊತ್ತು. ನೀವು ಎಂತಕ್ಕೋ ಬೇಕಂತಲೇ ನನ್ನ ಕಾರ್ ಬರೋದು ಬೇಡ ಅಂತ ಹೇಳಿರಿ. ಈಗ ನೋಡಿ ಅಲ್ಲಿ ಮಾದಪ್ಪಜ್ಜಿ ಹೆಂಗೆ ಹೇಳ್ತಾ ಇದ್ದಾರೆ ನಾನು ಬರಲ್ಲ ಅಂತ. ನಾ ಬರೋಕ್ಕಂತ ಎಲ್ಲ ರೆಡಿಯಾಗಿ ಕೂತಿದ್ದೆ ಗೊತ್ತಾ. ಪಾಪಣ್ಣನ್ನೇ ಫೋನ್ ಮಾಡಿ ಬೇಡ ನೀನು ಬರೋದು ಬೇಡ ಅಂತ ಹೇಳಿದ್ದು. ನಂಗೆ ಎಷ್ಟು ಬೇಜಾರಾಗಲ್ಲ ನೋಡೋಣ ಹೇಳಿ ನೀವು. ಅದಲ್ಲದೆ ಮತ್ತೆ ಹಿಂಗಿದ್ದು ಮಾತು ಬೇರೆ ಕೇಳ್ಬೇಕು ನಾನು. ಅಲ್ಲ ಅದೇ ಅಂತಕ್ಕೆ ಹಂಗೆ ಭಾಗಂತ್ರಸ ಮಾಡಿ ಮಾತಾಡ್ತಿದ್ದೀಯ. ಏನಮ್ಮನ ಸಿಟ್ಟು ಮಾಡ್ಕೊಂಡಿಯಲ್ಲ ಅಂತ ತಮಾಷೆಗೆ ಹೇಳಿದ್ದು ಅಂತೀನಿ. ಅಲ್ಲಿ ಬಿಡ, ಜೊತೆರ್ಕಿಗೆ ಹೋಗಾತು ಬಂದಾತು. ಈಗ ಅಂತಕ್ಕೆ ಹಿಂಗೂ ಬರೋಕ್ಕೆ ಕಯಸಿತ್ತ. ಹೊಸರಂಗಿ ಹುಡುಗಿ ಏನು ಬರಲ್ಲ ಈಗಂತ ಮದುವೆ ಆದ್ಮೇಲುವ. ಸುಮ್ಮನೀರ ಅದಕ್ಕಾಗ ಅಷ್ಟು ಬೇಜಾರು ಮಾಡ್ಕೊಂಡಿಯನ. ಬೇಡ ಸುಮ್ಮನೀರು, ಹೋಗ್ಬಾರ್ದು ಹಾಗೆಲ್ಲ. ಈಗ ಅವಾಗೆಲ್ಲ ಆತ ಅಂದರೆ ಈಗಿನ ಹುಡುಗಿಯರು ಮತ್ತೇನಿಲ್ಲ. ಬೇರೆ ಹುಡುಗಿಯರು ಹೆಸರು ಎತ್ತಿದ್ರೆ ಸಾಕು ಎಬ್ಕಿಂಡೇ ಬರ್ತಾರೆ. ಸುಮ್ಮನಿದ್ದು ಬಿಡೋ. ಮಾದಪ್ಪಜ್ಜ ಸುಮ್ಮನಿರಿ. ನನ್ನ ಸಿಟ್ಟು ತಡ್ಕೊಂಡು ಮಾತಾಡ್ತಿದ್ದೀನಿ. ಎಷ್ಟು ಸಿಟ್ಟು ಮಾಡ್ಬೇಕಂದ್ರು ಹಿಂಗಿದ್ದೇನಾರು ಮಾತಾಡಿ ಸಿಟ್ಟೆಲ್ಲ ತಣಿಸ್ಬಿಡ್ತೀರಿ. ಅಪ್ಪ ಮಗ ಅಮ್ಮ ಅಂಥೇಳಿ ಎಲ್ಲ ಭಾಳ ಜೋರಿದ್ದೀರಿ ನೀವು. ನಾನು ಎಲ್ಲಿ ಬರೋಲ್ಲ ಅಂತ ಹೇಳಿ ಮಾದಪ್ಪಜ್ಜ ಕೇಳಿ ನಿಮ್ಮ ಮಗನ ಹತ್ರ. ನಾ ಬರೋಕ್ಕಂತ ಎಲ್ಲ ರೆಡಿಯಾಗಿ ಕೂತಿದ್ದೆ ಗೊತ್ತಾ. ನಿಮ್ಮ ಮಗನೇ ಫೋನ್ ಮಾಡಿ ಬೇಡ ನಾವು ಗುಂಡಪ್ಪಣ್ಣ ಎಲ್ಲ ಒಂದೇ ಕಾರಲ್ಲಿ ಹೋಗ್ತೀವಿ ಅಂದಿದ್ದು. ಅದಕ್ಕಾಗಿ ಬರಲ್ಲ ನಾನು. ನೀವು ನೋಡಿದ್ರೆ ಹಿಂಗೆ ಹೇಳ್ತಿದ್ದೀರಿ. ಪಾರ್ವತತೆ, ಸತ್ಯ ಹೇಳಿ. ಸತ್ಯ ಹೇಳಿದ್ರು ಒಂದಾತು. ಎಂತಕ್ಕೆ ನನ್ನ ಕಾರ್ ಬೇಡ ಅಂದಿದ್ದು ಎಂತಕ್ಕೆ ಹೇಳಿ. ಅಲ್ಲ ಅನಿಲ್ ಹುಡುಗ, ನಿಂಗೆ ಎಂತ ಆಗ್ಯದ? ಅದರಲ್ಲೊಂದು ಎಂತಕ್ಕೆ ಅಂತ ಹೇಳೋದೊಂದು ಎಂತದ? ನಾನೇ ಹೇಳಿದೆ ಪಾಪಣ್ಣಗೆ ಬೇಡ ಬಸ್ರಿ ಹಿಂಗೆ ಮನೇಲಿ ಇರೋದು, ನೀ ಹಾಗೆಲ್ಲ ಹೋಗಿ ಅವನು ಎಷ್ಟೊತ್ತಿಗೆ ಬರೋಕ್ಕೆ ಹೇಳಬಾರ್ದು, ತಪ್ಪಾತದೆ ಅಂತ. ಅದರಲ್ಲಿ ಏನು ತಪ್ಪ? ಫ್ರೆಂಡ್ಸನ್ನು ಮನೆ ಇಟ್ಕೊಂಡು ಇಲ್ಲಿಂದ ಈ ನಾಡಿಂದ ಆ ನಾಡಿಗೆ ಬೆದರ್ಕಿಗೆ ಬರೋವನಂತೆ. ಯಾರು ಕೈ ಚಪ್ಪಾಳೆ ಹಾಕೊಂಡು
ಮಾತಾಡ್ತಾರೆ ಗೊತ್ತಾನ? ಹೆಂಗೆ ಮಾಡಿದ್ರೆ ಯಾರಿಗೆ ಒಂದು ಹುಡುಗಾಟಿಕೆ ಅಂತ ಆತ ಆ ವಯಸ್ಸಾದವರಿಗೆ ಬುದ್ಧಿ ಇರ್ಲನ ಅಂಥೇಳಿ ನಂಗೆ ಹೇಳ್ತಾರೆ, ಕಡೆಗೆ ನಿಂಗೆ ಹೇಳಲ್ಲ. ನಾನೇ ಬೇಡ ಅಂದಿದ್ದು. ಸುಮ್ಮನೆ ರಾಜಕೀಯ ಅಂತ ಕಷ್ಟ ಬೇಜಾರು ಮಾಡ್ಕೈತೆ. ಏನು ನೀನು ಕಾರಲ್ಲಿ ಯಾವಾಗಲೂ ಹೋಗಲೇ ಇಲ್ಲ, ನಾವು ಎಷ್ಟು ಸತಿ ಹೋಗ್ಲಾ? ಅಲ್ಲ, ನೀವು ಹೇಳ್ತೀರಲ್ಲ ಮನೇಲಿ ಬಸ್ರು ಹಿಂಗೆ ಸಿದ್ದಿದ್ದು ಅಂತಲೇ ನಾನು ಕರೆಯೋದು ಬೇಡ ಅಂದ್ಕೊಂಡ್ರಿ ಅಂತ ಮಾಡೋಣ. ಫಸ್ಟ್ ಯಾಕೆ ಯೋಚನೆ ಮಾಡಲ ಅದನ್ನು? 2 ದಿವಸ ಮುಂಚೆನೇ ಪಾಪಣ್ಣನ ಹೇಳ್ಯಾರೆ ನಾವು ಹೋಗೋಣ ಅಂತ. ಅವಾಗ ನಿಮಗೂ ಗೊತ್ತಿತ್ತಲ್ಲ. ಅವಾಗ ನಮ್ಮ ಮನೇಲಿ ಬಸ್ರು ಹಿಂಗ್ಸದೆ ಅಂತ ಗೊತ್ತಿರಲ್ಲ ನಿಮಗೆ? ಅವೆಲ್ಲ ನಾಟಕ ಮಾಡಬೇಡಿ. ಯಾರೋ ಏನೋ ಹೇಳ್ಯಾರೆ ನಂಗೆ ಗೊತ್ತು. ಪಾಪಣ್ಣನ ಯಾಕೆ ನಂಗೆ ಸಿಕ್ಕಲ್ಲ? ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡಲ್ಲ. ಅಲ್ಲಿ ಹೋದರೆ ಅಲ್ಲಿ ಪೇಟೆಲಿಲ್ಲ, ಇಲ್ಲಿ ಬಂದರೆ ಇಲ್ಲಿ ಮನೇಲಿ ಇಲ್ಲ ಅಂತೇಳಿ ಸುಳ್ಳು ಹೇಳ್ತಾ ಇದ್ದೀರಿ ಅಲ್ಲ. ಸತ್ಯ ಹೇಳಿ ಪಾರ್ವತತೆ, ಪಾಪಣ್ಣನ ಮನೇಲಿ ಅದಾರ ಇಲ್ಲ? ಅಲ್ಲ ಹುಡುಗ, ನಿಂಗೆ ಅಂತ ಆತ ಬೇಕಾಗಿದ್ದಕ್ಕೆ ಈ ಥರ ತಲೆ ಕೆಡ್ಸ್ಕಿತಿರ್ಲ ನೀನು. ಎಂತ ತಲೆದಂಡೆ ಅಂತ ಆತ ನೋಡೋಣ. ಹೋಗಿ ಬಂದ ನಾ ಗುಂಡಪ್ಪಣ್ಣವ್ರ ಕಾರಲ್ಲಿ ಗನಾಗಿ ಹೋಗಿ ಬಂದ. 2 ಕಾರ್ ಹೋಗೋ ಜಾಗದಲ್ಲಿ ಒಂದೇ ಕಾರ್ ಹೋಗಿದೆ. ನಮ್ಗೇನು ಇಡ್ಚಾಗ್ಲೇ ಏನಿಲ್ಲ, ಗನ ಕೂತ್ಕೊಂಡು ಹೋಗಿ ಬಂದ್ವಪ್ಪ. ಮಾತಾಡ್ತೀಯ ಮಾರ? ಅವ್ರ ಮನೇಲೂ ಗುಪ್ಪುಟ್ಟಕ್ಕೆ ಒಬ್ಳೆಯ, ಹುಡುಗರು ಯಾವ ಇರಲ್ಲ. ಹೋಗಿ ಬರ್ದೆ ಏನ ಅಂತ ಇಡ್ಚಾಗ್ದೆ ಮತ್ತೆ ಅಂತ ಮಾರತ್ತೆ? 2 ಹಾಳು ಕೂರೋ ಜಾಗ ನಿಂಗೊಬ್ಳಿಗೆ ಬೇಕು. ಒಂದು ಚೂರು ಮೈ ತಾಗಂಗಿಲ್ಲ, ಕೈ ತಾಗಂಗಿಲ್ಲ. ಅತದ ಕೂತ್ಕೊಳ್ಳಿ ಅಂತಿದ್ದೆ. ಇಡ್ಚಾಗಿದ್ದು ನನಗೆ ಅಲ್ಲಿ, ನಿಂಗೆ ಹೆಂಗನ ಕೂತ್ಕೊ ಬಂದೆ. ಹೇಳ್ಬಿಡ್ತು ಇಡ್ಚಾಗ್ಲೇ ಅಂಥದ್ದು ಇಲ್ಲ ಅಂತ. ನೀವೀಗ ಸ್ವಲ್ಪ ಸುಮ್ಮನೆ ಕೂತ್ಕೋತೀರಾ? ಆ ಹುಡುಗ ಮಾಡೋದಕ್ಕೂ ನೀವು ಮಾಡೋದಕ್ಕೂ ಸಮ ಆಗ್ತದಲ್ಲ. ಮಾದಪ್ಪಜ್ಜ, ಅದೆಲ್ಲ ಆಗಲಿ, ನೀವು ಹೇಳಿ. ನೀವು ಸತ್ಯ ಹೇಳ್ತೀರಿ ಅಂತ ಗೊತ್ತು ನನಗೆ. ಎಂತಕ್ಕೆ ನನ್ನ ಕಾರ್ ಬೇಡ ಅಂದಿದ್ದೆ? ಅಂತಕ್ಕೆ ಪಾಪಣ್ಣನ ಮನೆಗೆ ಬಂದು ಏನು ಹೇಳ್ದೆ ಮಾತ್ರ ಇಲ್ಲ, ಗ್ಯಾರಂಟಿ. ಮೊದಲಾಗಿದ್ರೆ ನಿಮಗೆ ಕಿವಿ ಕೇಳಿಸಲ್ಲ, ನಿಮಗೆ ಗೊತ್ತಾಗಲ್ಲ ಅಂದ್ಕೋತಿದ್ದೆ. ಈಗ ನಿಮಗೆ ಕಿವಿನೂ ಕೇಳಿಸದೆ, ಎಲ್ಲ ಕೇಳಿಸದೆ. ಸತ್ಯ ಹೇಳಿ ಮಾದಪ್ಪಜ್ಜ, ಎಂತಕ್ಕೆ ನನ್ನ ಕಾರ್ ಬೇಡ ಅಂದಿದ್ದೆ? ಅಂತಕ್ಕೆ ಯಾರು ಎಂತ ಹೇಳಿದ್ರ? ಅಲ್ಲ ಅನಿಲ್ ಹುಡುಗ, ನೀನು ಯಾವಾಗ ಇಷ್ಟು ತಲೆ ಹೇಳ್ತಾ ಆಗಿದ್ದ? ನಾ ಇಲ್ಲಿ ಹೇಳ್ತಾ ಇದ್ದಾಳು ಮನಸ್ಸಾಗ ಕಾಣ್ತೀನಿ, ಎಂತ ಕಾಣ್ತೀನಿ ನಿಂಗೆ? ಅರೆ ಅಂತ ಹೇಳ, ಹಿಂಗಾಗಿದ್ದಕ್ಕೆ ನಾನೇ ಬೇಡ ಅಂದಿದ್ದು ಅಂತೀನಿ, ಮತ್ತೆ ಅದನ್ನೇ ಕೇಳ್ತಾನೆ. ಪಾರ್ವತತೆ, ನಾನೀಗ ನಿಮ್ಮ ಹತ್ರ ಏನಾದ್ರು ಕೇಳಿದ್ನಾ? ಏನೂ ಕೇಳಲ್ಲ. ಮಾದಪ್ಪಜ್ಜಾತು ನಾನಾತು ನಾವು ಏನಾದ್ರು ಮಾತಾಡ್ಕಿತೀವಿ. ನಿಮ್ಗೆ ಯಾಕೆ ತಲೆ ಬಿಸಿ? ಹಾಗೇನಾದ್ರು ಅವ್ರಿಗೆ ಗೊತ್ತಿದ್ರೆ ಹೇಳ್ತಾರೆ, ಗೊತ್ತಿಲ್ಲದೆ ಇದ್ರೆ ಇಲ್ಲ. ಮತ್ತೇನಾದ್ರಲ್ಲಿ ತಲೆ ಹೋಗೋಂಥದ್ದೇನೀಗ? ನೀವು ಹೇಳಿ ಮಾದಪ್ಪಜ್ಜ. ಪಾಪಣ್ಣನ ಮನೆಗೆ ಬಂದು ಎಂಥಾರು ಹೇಳೇ ಇರ್ತಾರೆ ಗ್ಯಾರಂಟಿ. ನನ್ನ ಕಾರ್ ಕ್ಯಾನ್ಸಲ್ ಮಾಡಿದ್ದೆ ಅಂತಕ್ಕೆ ಯಾರು ಹೇಳಿದ್ದ? ಅಲ್ಲ, ಈಗ ನಿನ್ನ ಹತ್ರ ಸುಳ್ಳು ಹೇಳೋದೊಂದೇ ಅಂತ ನಿಂಗೆ ಹೆಂಗಾರು ಒಂದಲ್ಲ ಒಂದಿನ ಗೊತ್ತಾಗ್ತದೆ. ನಿನ್ನ ಸ್ನೇಹಿತಗಾರ ಹಂಗೆ ಹೇಳ್ದೆ ಇರಲ್ಲ. ಕಾರೋ ನಿನ್ನ ಕಾರಿಗೆ ಹೇಳೋದು ಅಂತೇಳಿ ನಾನು ಅದಕ್ಕೆ ನಿಶ್ಚಯಿಸ್ಕೊಂಡು ಕೂತಿದ್ನ. ನಿಮ್ಮ ಮನೆಗೆ ಅಂತ ಹೊರಟಿದ್ದ ನೋಡಿ ಹೇಳೋಕ್ಕೆ ಅಂತ. ವಾಪಸ್ ಮತ್ತೆ ಹೆಣ್ಣು ಮಕ್ಕ ಕರ್ರಗಾಗಿ ಹೋಗಿತ್ತು. ಅಂತ ಕೇಂದ್ರ ನನ್ನ ಹತ್ರ ಏನಾರು ಭಯ ಬಿಡ್ತಾರಾ? ಒಳಗೆ ಹೋಗಿ ತಾಯಿ ಹತ್ರ ಎಲ್ಲ ಹೇಳ್ತಿದ್ದ. ನಾಳೆಸ್ತೀನಿ ಅಂತ ಗೊತ್ತಿಲ್ಲ ತಾಯಿ ಮಗ್ಗೆ. ಆದರೆ ಮಾತಾಡಿದ್ರೆ ಬಂದಿನೇನು ತಲೆ ಏನು ಮಾಡ್ಲ? ಅನಿಲ್ ಹುಡ್ಗ, ಬೇರೆ ಎಂತಾರು ಬೇರೆ ಮಾತಾಡಿ ಹೇಳ್ತೇನೆ. ಏನಂದ ಆಗಿ ಹೋಗಿದ್ದನ್ನು ಕಿದುಕ್ತಾ ಕೂತ್ರೆ ಏನು ಸಿಗ್ತದೆ ನೋಡೋಣ ಹೇಳ. ಸುಮ್ಮನೆ ಮನ್ಸು ಕಳ್ದಾಗಕ್ಕೆ ಸುಮ್ಮನೆ ಒಳಗೋಗಿ ಟಿವಿ ನೋಡಲೆ ನೋಡ್ತಾ ಅದ ನಿಂಗೆ. ಪಾಪಣ್ಣ ಒಳಗೆ ನೋಡ್ತಾ ಕೂತಾನೆ. ಯಾರು ಇಲ್ಲ ಪಾಪಣ್ಣ ಇಲ್ಲ ಅಂತ ನಿಂಗೆ ಯಾರು ಹೇಳಿದ್ರ? ಸುಳ್ಳಾಗಿ ಹೇಳ್ತಾನೆ. ಹಾಗಲ್ಲ, ಹೋಗ ಟಿವಿ ನೋಡಿ ಹೋಗ. ನೀನು ಇವನ್ನೆಲ್ಲ ನೋಡ್ತಾ ಕೂತ್ಕೊಂಡಿರ್ತಿದ್ದಪ್ಪ. ಇಂದ ಅದೇನ ಬೇಡದಿದ್ದೆಲ್ಲ ಏನು ಮಾಡ್ತಿರ್ತಾನೆ. ಈಗ ಮನೇಲಿ ಬಸ್ರು ಹಿಂಗ್ಸಿರೋದು, ಹಳ್ಳ ದಾಟಂಗಿಲ್ಲ. ನೀನು ಹಿಂಗೆ ನಮ್ಮನೆಗೆ ಇಷ್ಟೊತ್ತಿನಲ್ಲೆಲ್ಲ ಬರಬಾರ್ದು ಅನಿಲ್ಲ. ಮನೆ ಬದಿನೇ ಇರ್ಬೇಕಾಗ್ತದ. ನಾಳೆ ಈಗ ಅದನ್ನು ಅಲ್ಲಿ ಹೆರಿಗೆ ಕರ್ಕೊಂಡು ಹೋದ್ಮೇಲೆ ಆದ್ರೂ ನೀನು ಜಾಗ್ರತೆ ಇರಬೇಕು. ಅವ್ರ ಮನೇಲಿ ಏನು ಕಾರಿಲ್ಲ ಪಾರಿಲ್ಲ ಅಂತ ಇಲ್ಲ. ಕಡೆಗೆ ಹೇಳೋದು ಸರಿಯಾಗಿ ಆಗಿತ್ತು. ಈಗ ಟಿ ವಿ ನೋಡ್ತೀಯ ಇಲ್ಲ ಮನೆಗೆ ಹೋಗಿ ಟಿ ವಿ ನೋಡ್ತೀಯ ಅಂತ ನೋಡ. ಇಲ್ಲಿ ಇವ್ರ ಹತ್ರ ಎಂತ ಮಾತು ನಿಂಗೆ? ಪಾರ್ವತತೆ, ನಾ ಏನು ಸಣ್ಣ ಮಗು ಅಲ್ಲ, ಲಾಲಿಪಪ್ ತಿಂತ ಕೂರ್ಲ ಇಲ್ಲಿ. ನೀವು ಹೇಳೋದು ಹಂಗಾರೆ ನಂಗೆ ಅರ್ಥ ಆಗದೆ ಇರ್ತದಾ? ಯಾರೋ ಏನೋ ಹೇಳ್ಯಾರೆ ಅದಕ್ಕೆ ಪಾಪಣ್ಣನ ಬರಲ್ಲ. ನಂಗೆ ಯಾರು ಅಂತ ಗೊತ್ತಾಗಬೇಕಷ್ಟೇ. ಅದು ಗೊತ್ತಾಗಲಿ ಬಿಡಿ. ಮಾದಪ್ಪಜ್ಜಿ ಹೇಳ್ತಾ ಇದ್ದಾರೆ, ಹೇಳಲಿ. ಈಗ ಇದೇನೋ ಸಣ್ಣ ವಿಚಾರ, ನಾಳೆ ದೊಡ್ಡದಾದರೂ ಹಿಂಗೆ ಅಲ್ಲ ಆಗದ. ಸುಮ್ಮನೆ ರೀ ನೀವು, ತಡಿಬೇಡಿ. ಮಾದಪ್ಪಜ್ಜ ನೀವು ಹೇಳಿ.
ಯಾರು ಹೇಳಿದ್ದು ಹೇಳಿ. ಮತ್ಯಾರಲ್ಲ, ನಿನ್ನ ಅತ್ತೇನೆ ಅಂತ ನೀನು ಹೇಳ್ತಿ ತಾಯಿ. ಕಂಡಪಟ್ಟೆ ಮಾತಾಡ್ಬಿಡ್ತಂತ. ನಿಮ್ಗೆ ಹಂಗಾರೆ ಅಷ್ಟು ಗೊತ್ತಾಗಲ್ಲ, ಎಷ್ಟೊತ್ತಿಗೂ ಕರ್ಕೊಂಡೋಗಿ ಬಿಟ್ಕೋತೀರಲ್ಲ. ನನ್ನ ಮಗಳು ಬಸ್ರು ಹಿಂಗ್ಸು ಒಬ್ಬಳೆ ಮನೇಲಿರ್ತದೆ, ನೀವು ಹಿಂಗೆ ಮಾಡ್ತೀರಿ ಅಂಥೇಳಿ ಭಾಳ ಹೇಳ್ಬಿಡ್ತಂತೆ. ಭಾಳ ಮನ್ಸಿಗೆ ಬೇಜಾರಾಗಿದೆ. ನಿಂಗೆ ಇದ್ರೆ ಸಿಕ್ಕಿದ್ರೆ ಕಡೆಗೆ ಹೇಳ್ಬೇಕಾಗ್ತದೆ ಅಂತಾನೆ ಅವನು ಹಿಂಗೆ ಮಕ್ಕ ಭೇಟಿ ಆಗಲ್ಲ. ನಾ ಹೇಳೋದು ಹೇಳಿನ ಮಾರಯ್ಯ, ಎಲ್ಲ ಗುಟ್ಟು ಮಾಡಿದ್ರೆ ನಂಗೆ ಗುಟ್ಟು ಮಾಡೋಕ್ಕಾಗಲ್ಲ. ಗೊತ್ತಾಗ್ಬೇಕು ನೀ ಹೇಳ್ದಂಗೆ. ಹಿಂಗ್ಸ್ರಿಗೆ ಎಲ್ಲಿ ತನಕ ಮಾತು. ಅನಿಲ್ ಹುಡುಗ, ಇಷ್ಟು ಅಲೇಸ್ದಲ್ಲ, ಸುಮ್ಮನಿದ್ಬಿಡು. ಮತ್ತು ಯಾರಿಗೂ ಏನು ಹೇಳಕ್ಕೋಬೇಡ ಹೋಗಿ. ಹಾಗೆ ಹೆತ್ತಾಯಲ್ಲ ನಾದ ಮಗಳು ಹೆಂಗತಿ ಏನೋ ಎತ್ತ ಅಂತ ಯತಿ ಇರ್ತದೆ. ಅದಕ್ಕೆ ಹಂಗೆ ಹೇಳಿದ, ಅದು ಹೇಳಿದ್ರಲ್ಲಿ ತಪ್ಪೇನಿಲ್ಲ. ಈ ನಾಡಿಂದ ಆ ನಾಡಿಗೆ ದೈದರ್ಕಿಗೇನು ಬರ್ಬೇಕು ಅನ್ನೋದೇನಿರಲ್ಲ. ನೀನು ಸುಮ್ಮನಿದ್ದು ಬಿಡು, ಮತ್ತೇನು ಕೇಳಕ್ಕೆ ಹೋಗ್ಬೇಡ ನೋಡಿ, ಹೇಳಿನೇ. ಇಲ್ಲಪ್ಪ, ಯಾರಿಗೆ ಅಂತ ಹೇಳಕ್ಕೆ ಹೋಗೋದಿಲ್ಲ. ಹೋಗ್ತೀನಿ, ಮನೆಗೆ ಹೋಗ್ತೀನಿ. ಪಾಪಣ್ಣಣ್ಣ ಟಿ ವಿ ನೋಡ್ತಾ ಇದ್ದಾರೆ ಏನಲ್ಲ. ಇರಲಿ ಬಿಡಿ, ನಾಳೆ ಯಾವತ್ತಾರು ಬರ್ತೀನಿ. ನಾ ಈಗ ಹೋಗ್ತೀನಿ. ಏನು ಗತಿ ಸಾಯದ ಅಲ್ಲ. ಹುಡುಗ ಸಿಟ್ಕೊಂಡೇ ಹೋದಂಗೆ ಹೋದ. ಇನ್ನೇನು ರಾಣ ರಂಪ ಮಾಡ್ತಾನೆ ಏನೋ ಹೋಗ್ಕೊಂಡು. ಸುಮ್ಮನೆ ಕೂಕ, ಒಂದು ಸರಿ ಹೆದರ್ಸ್ಬೇಕು. ಏನು ಇದೆ ಸಯ್ಯ, ರಾಜಕೀಯದ ಮಗಳನ್ನ ಕಂಡಾಳ ಅಷ್ಟು ಗನಾಗಿ ನೋಡ್ಕಿತ್ತ ನೀವು.